ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಹಾ. ಹೀಗಾಗತ್ತಲ್ವಾ? ಆಗತ್ತೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆಂದ್ರೆ ಕೀಲಿ ಕೈ ಕಳೆದುಹೋಯ್ತು ಅಂತಾನೋ ಹೌದು. ಅಥವಾ ಒಂದು ಇಮೇಲ್ಗೆ ರಿಪ್ಲೈ ಬರಲಿಲ್ಲ ಅಂತಾನೋ ತುಂಬಾ ತಲೆಬಿಸಿ ಮಾಡ್ಕೊಂಡು ಒದ್ದಾಡ್ತಿರ್ತೀವಿ. ನಿಜ ನಿಜ. ಆ ಸಣ್ಣ ಚಿಂತೆಗಳು ನಮ್ಮ ಪೂರ್ತಿ ದೃಷ್ಟಿಯನ್ನೇ ಮಂಜಾಗ್ಸ್ಬಿಡುತ್ತೆ. ಹೌದು. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆನೆ ಅದಕ್ಕಿಂತ ದೊಡ್ಡ ಸತ್ಯ, ಒಂದು ದೊಡ್ಡ ಸಮಾಧಾನ ಇರುತ್ತೆ. ಆದ್ರೆ ನಮಗದು ಕಾಣಿಸೋದೇ ಇಲ್ಲ. ಕಾಣಿಸೋದೇ ಇಲ್ಲ. ನಾವಿವತ್ತು ಮಾತಾಡಕ್ ಹೊರಟಿರುವ ವಿಷಯ ಕೂಡ ಹೆಚ್ಚು ಕಮ್ಮಿ ಇದೇ ತರಹದ್ದು. ಹೌದು. ಇದು ಸುಮಾರು 2000 ವರ್ಷಗಳ ಹಿಂದಿನ ಒಂದು ಘಟನೆ, ಒಂದು ದೋಣಿಯ ಪಯಣ, ಕೆಲವು ಹಸಿದ ಶಿಷ್ಯರು. ಮತ್ತು ಅವರ ಮಧ್ಯೆ ಹುಟ್ಕೊಳ್ಳುವ ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಖಂಡಿತ. ಸರಿ, ನಾವು ಮಾತಾಡ್ತಿರೋದು ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಬರುವ ಒಂದು ತುಂಬನೇ ಚಿಕ್ಕ ಭಾಗದ ಬಗ್ಗೆ. ನೋಡಕ್ಕಿದೊಂದು ಸಿಂಪಲ್ ಕತೆ ಅನಿಸ್ಬೋದು. ಯೇಸು, ಶಿಷ್ಯರು, ದೋಣಿ, ಊಟಕ್ಕೆ ರೊಟ್ಟಿ ತಂಬಿಲ್ಲ, ಇಷ್ಟೇ. ಇಷ್ಟೇ ವಿಷಯ. ಆದ ಈ ಸಣ್ಣ ಘಟನೆಯಲ್ಲಿ ಎಷ್ಟು ಆಳವಾದ ಅರ್ಥ ಅಡಗಿದೆ ಅಂತ ನಮ್ಮ ಇವತ್ತಿನ ಚರ್ಚೆ. ಹೌದು, ಇದು ಕೇವಲ ರೊಟ್ಟಿಯ ಕಥೆಯಲ್ಲ. ಖಂಡಿತ ಅಲ್ಲ. ಇದು ನಮ್ಮ ಆಧ್ಯಾತ್ಮಕ ದೃಷ್ಟಿಯ ಕಥೆ, ನಮ್ಮ ಆದ್ಯತೆಗಳ ಕಥೆ. ಸರಿ, ಹಾಗಾದ್ರೆ ಆ ದೋಣಿಯಲ್ಲಿದ್ದ ಪರಿಸ್ಥಿತಿಯನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಓಕೆ. ಶಿಷ್ಯರು ರೊಟ್ಟಿ ತರಲು ಮರೆತಿದ್ದಾರೆ. ಇದು ಇವತ್ತಿನ ಕಾಲದಲ್ಲಿ ನಾವು ಆಫೀಸ್ಗೆ ಲಂಚ್ ಬಾಕ್ಸ್ ಮರ್ತ ಹಾಗೆ. ಹೌದು. ಅವರೆಲ್ಲ ಅಯ್ಯೋ ಈಗೇನ್ ಮಾಡೋದು ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಿದ್ದಾರೆ. ಅವರ ಗಮನವೆಲ್ಲ ಹೊಟ್ಟೆ ಹಸಿವಿನ ಮೇಲಿದೆ. ಸಂಪೂರ್ಣವಾಗಿ. ಅವರು ಹೀಗೆ ರೊಟ್ಟಿ ಇಲ್ಲ ಅಂತ ತಲೆಬಿಸಿ ಮಾಡ್ಕೊಳ್ತಿರುವಾಗ ಯೇಸು ಮಧ್ಯದಲ್ಲಿ ಬಂದು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳೋದು, ಎಚ್ಚರಿಕೆ, ಫರಿಸಾಯರ ಹಾಗೂ ಹೆರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಹೌದು. ನನಗಲ್ಲಿ ಅರ್ಥವಾಗುದ ವಿಷಯ ಅಂದ್ರೆ, ಇವರು ಹಸಿವಿನ ಬಗ್ಗೆ ಮಾತಾಡ್ತಿದ್ರೆ ಯೇಸು ಹುಳಿಹಿಟ್ಟಿನ ಬಗ್ಗೆ ಯಾಕೆ ಮಾತಾಡ್ತಾರೆ? ಇದಕ್ಕೂ ಅದಕ್ಕೂ ಏನು ಸಂಬಂಧ? ಎಕ್ಸಾಕ್ಟ್ಲಿ. ಅದೇ ಪ್ರಶ್ನೆ ಶಿಷ್ಯರಿಗೂ ಕಾಡಿದ್ದು. ಅವರು ಯೇಸುವಿನ ಮಾತನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಹೇಗೆ? ಅವರಂದ್ಕೊಳ್ತಾರೆ, ಓಹೋ, ನಾವು ರೊಟ್ಟಿ ತಂದಿಲ್ಲ, ಅದಕ್ಕೆ ಯೇಸು ಹೀಗೆ ಹುಳಿಹಿಟ್ಟಿನ ಬಗ್ಗೆ ಮಾತಾಡ್ತಿದ್ದಾರೆ, ಬಹುಶಃ ಫರಿಸಾಯರ ಮನೆಯ ರೊಟ್ಟಿ ತಿನ್ಬೇಡಿ ಅಂತ ಹೇಳ್ತಿದಾರೇನೋ ಅಂತ. ಅಯ್ಯೋ. ಅವರ ಯೋಚನೆ ಮತ್ತೆ ರೊಟ್ಟಿಯ ಸುತ್ತಾನೆ ಗಿರ್ಕಿ ಹೊಡೆಯುತ್ತೆ. ಅಂದ್ರೆ ಯೇಸು ಒಂದು ಆಧ್ಯಾತ್ಮಿಕ ಎಚ್ಚರಿಕೆ ಕೊಡ್ತಿದ್ರೆ ಅದನ್ನ ಅಡ್ಗೆ ಮನೆಗೆ ಸಂಬಂಧಪಟ್ಟ ವಿಷಯ ಅಂತ ಅನ್ಕೊಳ್ತಾರೆ. ಇದೊಂದು ರೀತಿಯಲ್ಲಿ ಕಾಮಿಡಿಯಾಗಿಯೂ ಇದೆ, ಆದ್ರೆ ಬಹಳ ಗಂಭೀರವಾದ ವಿಷಯ ಕೂಡ. ಹೌದು. ಇದನ್ನೇ ನಮ್ಮ ಮೂಲಗಳು ಆಧ್ಯಾತ್ಮಿಕ ಅಂಧತ್ವ ಅಥವಾ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂತ ಕರೆಯೋದು ಅಲ್ವಾ? ಖಂಡಿತ. ಅವರ ಕಣ್ಣು ತೆರೆದಿತ್ತು, ಕಿವಿ ಕೇಳಿಸ್ತಿತ್ತು, ಆದ್ರೆ ವಿಷಯದ ಒಳಾರ್ಥ ಗ್ರಹಿಸುವ ಶಕ್ತಿ ಅವರಿಗೆ ಆ ಕ್ಷಣದಲ್ಲಿ ಅದು ಇರ್ಲಿಲ್ಲ. ಇಲ್ಲಿರೋ ವಿಪರ್ಯಾಸ ಏನು ಅಂದ್ರೆ, ಇದಕ್ಕೂ ಸ್ವಲ್ಪ ದಿನಗಳ ಹಿಂದಷ್ಟೇ ಹೌದು, ಪವಾಡಗಳು. ಅದೇ ಯೇಸು 5 ರೊಟ್ಟಿಗಳಿಂದ 5,000 ಜನರಿಗೆ ಮತ್ತು 7 ರೊಟ್ಟಿಗಳಿಂದ 4,000 ಜನರಿಗೆ ಹೊಟ್ಟೆ ತುಂಬಾ ಊಟ ಹಾಕಿಸಿದ ಪವಾಡಗಳನ್ನ ಇವರು ಕಣ್ಣಾರೆ ನೋಡಿದ್ರು. ಒಂದ್ ನಿಮಿಷ, ನನಗೊಂದು ವಿಷಯ ಹೇಳಿ. ಅಂತಹ ದೊಡ್ಡ ಪವಾಡಗಳನ್ನ ನೋಡಿದ ಮೇಲೂ ಇವರು ಒಂದು ಹೊತ್ತಿನ ಊಟದ ಬಗ್ಗೆ ಯಾಕಿಷ್ಟು ತಲೆ ಕೆಡಿಸ್ಕೊಳ್ತಾರೆ? ಇದು ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದ್ಭುತವಾದ ಪ್ರಶ್ನೆ. ಇದನ್ನ ಆಧ್ಯಾತ್ಮಿಕ ಮರೆಗುಳಿತನ ಅನ್ನಬಹುದು. ಆಧ್ಯಾತ್ಮಿಕ ಮರೆಗುಳಿತನ. ಹೌದು. ನೋಡಿ, ನಮ್ಮ ಜೀವನದಲ್ಲೂ ಅಷ್ಟೇ. ದೇವ್ರು ನಮಗೆ 100 ಸಲ ಸಹಾಯ ಮಾಡಿರ್ತಾನೆ, ದೊಡ್ಡ ದೊಡ್ಡ ಕಷ್ಟಗಳಿಂದ ಪಾರು ಮಾಡಿರ್ತಾನೆ. ನಿಜ. ಆದ್ರೆ 100ನೇ ಸಲ ಒಂದು ಸಣ್ಣ ಸಮಸ್ಯೆ ಬಂದಾಗ ಆ ಹಳೆಯ 100 ಅನುಭವಗಳನ್ನ ಮರೆತು ದೇವ್ರು ನನ್ನನ್ನು ಕೈಬಿಟ್ಬಿಟ್ಟ ಅಂತ ಆತಂಕ ಪಡ್ತೀವಿ. ಶಿಷ್ಯರ ಸ್ಥಿತಿಯೂ ಅದೇ ಆಗಿತ್ತು. ಅವರ ತಕ್ಷಣದ ಸಮಸ್ಯೆ ಅಂದ್ರೆ ಹೊಟ್ಟೆಯ ಹಸಿವು ಅವರ ಹಿಂದಿನ ಅನುಭವಗಳನ್ನೆಲ್ಲ ಮರ್ಸ್ಬಿಟ್ಟಿತ್ತು. ನಿಖರವಾಗಿ. ಓಕೆ, ಇದು ತುಂಬಾ ರಿಲೇಟ್ ಆಗುತ್ತೆ. ಈಗ ಆ ಹುಳಿ ಹಿಟ್ಟು ಅನ್ನೋ ಪದಕ್ಕೆ ವಾಪಸ್ ಬರೋಣ. ಅದು ನನಗೆ ಬಹಳ ಕುತೂಹಲ ಕೆರಳಿಸ್ತಿದೆ, ಯಾಕಂದ್ರೆ ಅದು ಅಡಿಗೆಗೆ ಸಂಬಂಧಪಟ್ಟ ಪದ. ಅದನ್ನ ಇಲ್ಲಿ ಯಾಕೆ ಒಂದು ರೂಪಕವಾಗಿ, ಒಂದು ಎಚ್ಚರಿಕೆಯಾಗಿ ಬಳಸ್ತಿದ್ದಾರೆ? ಬೈಬಲ್ನಲ್ಲಿ ಹುಳಿಹಿಟ್ಟು ಅಥವಾ ಲೀವೆನ್ ಅನ್ನೋ ಪದಕ್ಕೆ ಒಂದು ವಿಶೇಷವಾದ ಸಾಂಕೇತಿಕ ಅರ್ಥವಿದೆ. ಓಕೆ. ಹುಳಿಹಿಟ್ಟಿನ ಗುಣ ಏನು? ಒಂದು ದೊಡ್ಡ ಪಾತ್ರೆಯಲ್ಲಿರುವ ಹಿಟ್ಟಿಗೆ ನೀವು ಒಂದು ಚಿಕ್ಕ ಚಮಚದಷ್ಟು ಹುಳಿಹಿಟ್ಟನ್ನು ಹಾಕಿದ್ರೂ ಅದು ನಿಧಾನವಾಗಿ ಇಡೀ ಹಿಟ್ಟನ್ನು ವ್ಯಾಪಿಸಿ ಅದನ್ನು ಉಬ್ಬುವಂತೆ ಮಾಡುತ್ತೆ. ಹೌದು, ಅದರ ಪ್ರಭಾವ ಅಗಾಧ. ಅದೇ ರೀತಿ ಒಂದು ಸಣ್ಣ ಕೆಟ್ಟ ಯೋಚನೆ, ಒಂದು ತಪ್ಪು ಬೋಧನೆ ಅಥವಾ ಒಂದು ಕೆಟ್ಟ ಮನೋಭಾವ ನಮ್ಮ ಜೀವನವನ್ನು ಪ್ರವೇಶಿಸಿದ್ರೆ ಅದು ನಿಧಾನವಾಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಆವರಿಸಿಕೊಂಡು ನಮ್ಮನ್ನೂ ಹಾಳು ಮಾಡಬಲ್ಲದು. ವಾವ್, ಸಿಂಪಲ್ ಪದದಲ್ಲಿ ಎಷ್ಟು ಆಳವಾದ ಅರ್ಥ. ಹೌದು.
ಹಾಗಾದ್ರೆ ಯೇಸು ನಿರ್ದಿಷ್ಟವಾಗಿ ಫರಿಸಾಯರ ಹುಳಿಹಿಟ್ಟು ಮತ್ತು ಹೆರೋದನ ಹುಳಿಹಿಟ್ಟು ಅಂತ ಯಾಕೆ ಹೇಳಿದ್ರು? ಅವೆರಡಕ್ಕೂ ಏನ್ ವ್ಯತ್ಯಾಸ? ಇವೆರಡೂ ಎರಡು ಬೇರೆ ಬೇರೆ ರೀತಿಯ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಪ್ರಭಾವಗಳು. ಸರಿ. ಮೊದಲನೇದಾಗಿ ಫರಿಸಾಯರ ಹುಳಿಹಿಟ್ಟು. ಫರಿಸಾಯರು ಯಾರು ಅಂದ್ರೆ ಧರ್ಮದ ನಿಯಮಗಳನ್ನು ಅಕ್ಷರಶಃ ಪಾಲಿಸುವವರು. ಅವರು ಹೊರಗಿನಿಂದ ನೋಡಲು ಬಹಳ ಧರ್ಮನಿಷ್ಠರಾಗಿ ಪವಿತ್ರರಾಗಿ ಕಾಣ್ತಿದ್ರು. ಆದ್ರೆ ಅವರ ಹೃದಯದಲ್ಲಿ ಅಹಂಕಾರ, ಕಪಟತನ ಮತ್ತು ಇತರರ ಬಗ್ಗೆ ತಿರಸ್ಕಾರ ತುಂಬಿತ್ತು. ಇವತ್ತಿಗೂ ನಾವಿದನ್ನ ಸಮಾಜದಲ್ಲಿ ನೋಡ್ತೀವಿ ಅಲ್ವಾ? ಧರ್ಮದ ಹೆಸರಲ್ಲಿ ನಡೆಯುವ ಬೂಟಾಟಿಕೆ, ನಾನು ಸರಿ ನೀನು ತಪ್ಪು ಅನ್ನುವ ಆ ಮನೋಭಾವ. ನಿಖರವಾಗಿ ಅದೇ ಫರಿಸಾಯರ ಹುಳಿಹಿಟ್ಟು. ಇನ್ನು ಹೆರೋದನ ಹುಳಿಹಿಟ್ಟು ಸಂಪೂರ್ಣವಾಗಿ ಬೇರೆ. ಅದೇಗೆ? ಅದು ಲೌಕಿಕವಾದದ್ದು. ಹೆರೋದಂದಿನ ರಾಜ. ಅವನಿಗೆ ದೇವರ ಬಗ್ಗೆ, ಧರ್ಮದ ಬಗ್ಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಅವನಿಗೇನ್ ಬೇಕಿತ್ತು? ಅಧಿಕಾರ, ಸಂಪತ್ತು, ರಾಜಕೀಯ ಮತ್ತು ಭೋಗದ ಜೀವನ. ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಅವನು ಯಾವುದೇ ಮಟ್ಟಕ್ಕೆ ಇಳಿಯಲು ಸಿದ್ಧನಿದ್ದ. ಓಕೆ, ಅಂದ್ರೆ ಇದು ಮೆಟೀರಿಯಲಿಸಂ, ಅಧಿಕಾರದ ಆಸೆ ಮತ್ತು ನೈತಿಕ ರಾಜಿ ಮಾಡಿಕೊಳ್ಳುವ ಮನೋಭಾವ. ಹೌದು. ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ, ರಾಜಕೀಯದಲ್ಲಿ ನಾವಿದನ್ನೇ ನೋಡ್ತೀವಿ. ಯಶಸ್ಸಿಗಾಗಿ ಯಾವುದೇ ದಾರಿ ಹಿಡಿಯುವುದು. ಅದೇ ಯೇಸು ಎಚ್ಚರಿಸಿರುವುದು ಇದೇ ಎರಡು ಅಪಾಯಗಳ ಬಗ್ಗೆ. ಒಂದು, ಧರ್ಮದ ಹೆಸರಿನಲ್ಲಿ ಬರುವ ಅಹಂಕಾರ ಮತ್ತು ಕಪಟತನ. ಇನ್ನೊಂದು, ಲೌಕಿಕ ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ದೇವರನ್ನು ಮರೆಯುವುದು. ಈ ಎರಡೂ ಹುಳಿಹಿಟ್ಟುಗಳು ನಮ್ಮ ನಂಬಿಕೆಯನ್ನು ಒಳಗಿನಿಂದಲೇ ಕೊಳೆಯುವಂತೆ ಮಾಡಬಲ್ಲವು. ಖಂಡಿತ. ಶಿಷ್ಯರ ತಪ್ಪು ತಿಳುವಳಿಕೆಯನ್ನ ನೋಡಿದ ಯೇಸುವಿನ ಪ್ರತಿಕ್ರಿಯೆ ಹೇಗಿತ್ತು? ನಮ್ಮ ಮೂಲಗಳ ಪ್ರಕಾರ ಅವರು ಸುಮ್ನೆ ಹೇ ನಾನು ಹೇಳಿದ್ದದಲ್ಲ ಇದು ಅಂತ ವಿವರಿಸುವುದಿಲ್ಲ. ಇಲ್ಲ, ಹಾಗೆ ಮಾಡೋದಿಲ್ಲ. ಬದಲಾಗಿ ಅವರು ಸರಣಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಓದಿದ್ರೆ ಅವ್ರಿಗೆ ಸಿಕ್ಕಾಪಟ್ಟ ಬೇಜಾರಾಗಿದೆ, ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಆ ಪ್ರಶ್ನೆಗಳು ಬಹಳ ತೀಕ್ಷ್ಣವಾಗಿವೆ. ಅವ್ರು ಕೇಳ್ತಾರೆ, ರೊಟ್ಟಿ ಇಲ್ಲವೆಂದು ಯಾಕೆ ಚರ್ಚೆ ಮಾಡ್ತಿದ್ದೀರಿ? ನಿಮಗೆ ಇನ್ನೂ ಅರಿವಾಗ್ಲಿಲ್ವೇ? ಗ್ರಹಿಕೆ ಆಗ್ಲಿಲ್ವೇ? ನಿಮ್ಮ ಹೃದಯ ಇನ್ನೂ ಕಠಿಣವಾಗಿದೆಯಾ? ಹೌದು, ಮತ್ತು ಕಣ್ಣಿದ್ದು ಕಾಣೋದಿಲ್ಲವೇ? ಕಿವಿಯಿದ್ದು ಕೇಳಿಸುವುದಿಲ್ಲವೇ? ಕೇಳೋಕೆ ಬಹಳ ಕಠೋರವಾಗಿವೆ ಈ ಮಾತುಗಳು. ಹೌದು, ಫ್ರಸ್ಟ್ರೇಷನ್ ಇರ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ವೇದನೆ. ವೇದನನಾ? ಹೌದು. ತನ್ನ ಜೊತೆಯಲ್ಲೇ ಇದ್ದು ತನ್ನ ಅದ್ಭುತಗಳನ್ನ ಕಣ್ಣಾರೆ ಕಂಡ್ರು ತನ್ನ ಆಪ್ತ ಶಿಷ್ಯರು ಇನ್ನೂ ಇಷ್ಟು ಪ್ರಾಥಮಿಕ ಮಟ್ಟದಲ್ಲಿ ಯೋಚಿಸ್ತಿದ್ದಾರಲ್ಲ ಅನ್ನೋ ಕಳವಳ ಅದು. ಇಷ್ಟೆಲ್ಲ ಆದ ಮೇಲೂ ನೀವು ಇನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲವೇ ಅನ್ನೋ ನೋವು ಆ ಪ್ರಶ್ನೆಗಳಲ್ಲಿದೆ. ಅದೇ ಆ ತಿಳುವಳಿಕೆಯನ್ನು ಮೂಡಿಸಲಿಕ್ಕಾಗಿ, ಅವರ ನೆನಪನ್ನು ಕೆರಳಿಸಲು ಯೇಸು ಆ ಎರಡು ದೊಡ್ಡ ಪವಾಡಗಳನ್ನ ನೆನಪಿಸುತ್ತಾರೆ. ಹೌದು, ಒಂದು ರೀತಿ ರೀಕ್ಯಾಪ್ ಕೊಟ್ಟ ಹಾಗೆ. ಅವರು ನೇರವಾಗಿ ಕೇಳ್ತಾರೆ, ನೆನಪಿದೆಯಾ? ನಾನು 5 ರೊಟ್ಟಿಗಳಿಂದ 5,000 ಜನರಿಗೆ ಊಟ ಹಾಕಿಸಿದಾಗ ಉಳಿದ ತುಂಡುಗಳನ್ನ ಎಷ್ಟು ಬುಟ್ಟಿಗಳಲ್ಲಿ ತುಂಬಿದಿರಿ? ಅದಕ್ಕೆ ಶಿಷ್ಯರು 12 ಅಂತ ಹೇಳ್ತಾರೆ. ಹೌದು, 5 ರೊಟ್ಟಿಯಿಂದ 5,000 ಜನ. ಅದು ಅಲ್ಲದೆ 12 ಬುಟ್ಟಿಗಳಷ್ಟು ಊಟ ಮಿಕ್ಕಿತ್ತು. ಈ ಘಟನೆಯನ್ನು ಕಣ್ಣಾರೆ ನೋಡಿದವರಿಗೆ ಒಂದು ಹೊತ್ತಿನ ಊಟದ ಚಿಂತೆ ಕಾಡುಬಾರದಿತ್ತು. ಅದಾದ್ಮೇಲೆ ಯೇಸು 2ನೇ ಪವಾಡವನ್ನು ನೆನಪಿಸುತ್ತಾರೆ. ಹಾಗೆಯೇ 7 ರೊಟ್ಟಿಗಳಿಂದ 4,000 ಜನರಿಗೆ ಊಟ ಹಾಕಿಸಿದಾಗ ಉಳಿದದ್ದನ್ನು ಎಷ್ಟು ಕುಕ್ಕೆಗಳಲ್ಲಿ ತುಂಬಿದಿರಿ? ಅದಕ್ಕೆ ಅವರು 7 ಅಂತ ಉತ್ತರಿಸ್ತಾರೆ. ಹೌದು, ಯೇಸು ಈ ಪ್ರಶ್ನೆಗಳನ್ನ ಕೇಳುತ್ತಿರುವುದರ ಉದ್ದೇಶ ಅವರ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುವುದಲ್ಲ. ನಾನು ಅಂಥವನು ನಿಮ್ಮ ಜೊತೆ ಈ ದೋಣಿಯಲ್ಲಿರುವಾಗ 1 ರೊಟ್ಟಿ ಇಲ್ಲವೆಂಬ ಚಿಂತೆ ನಿಮ್ಗೆ ಯಾಕೆ ಅಂತ ಪರೋಕ್ಷವಾಗಿ ಕೇಳ್ತಿದ್ದಾರೆ. ಅದೇ, ನನ್ನ ಜೊತೆಗಿರುವಾಗ ನಿಮಗ ಭೌತಿಕ ಕೊರತೆಯ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎಂಬುದೇ ಅದರ ಸಾರ. ಈ ಮೂಲಕ ಅವರ ಗಮನವನ್ನು ರೊಟ್ಟಿಯ ಕೊರತೆಯಿಂದ ತನ್ನ ಉಪಸ್ಥಿತಿಯ ಭರವಸೆಯ ಕಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಹೌದು. ಸರಿ, ಇಲ್ಲಿವರೆಗಿನ ಚರ್ಚೆಯನ್ನು ಒಟ್ಟುಗೂಡಿಸಿದಾಗ ಈ ಕಥೆಯ ಕ್ಲೈಮ್ಯಾಕ್ಸ್ ಬರುತ್ತದೆ. ಕಥೆಯ ಆರಂಭದಲ್ಲಿ ಒಂದು ವಿವರವಿದೆ, ದೋಣಿಯಲ್ಲಿ ಒಂದೇ 1 ರೊಟ್ಟಿ ಇತ್ತು ಅಂತ. ಇದು ಸುಮ್ನೆ ಕೊಟ್ಟಿರುವ ವಿವರ ಅಂತ ನನಗೆ ಅನ್ಸ್ತಿಲ್ಲ. ಆ 1 ಅನ್ನೋ ಸಂಖ್ಯೆಗೆ ಏನಾದರೂ ಮಹತ್ವ ಇದೆಯಾ? ಅದೇ ಈ ಇಡೀ ಘಟನೆಯ ತಿರುಳು. ವ್ಯಾಖ್ಯಾನಕಾರರು ಹೇಳುವಂತೆ ದೋಣಿಯಲ್ಲಿದ್ದ ಆ ಒಂದೇ 1 ರೊಟ್ಟಿ ಕೇವಲ ತಿನ್ನುವ ವಸ್ತುವಾಗಿರ್ಲಿಲ್ಲ. ಹಾಗಾದ್ರೆ ಅದು ಒಂದು ಪ್ರಬಲವಾದ ಸಂಕೇತವಾಗಿತ್ತು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ತನ್ನನ್ನು ತಾನೇ ನಾನೇ ಜೀವದ ರೊಟ್ಟಿ ಎಂದು ಕರೆದುಕೊಳ್ಳುತ್ತಾರೆ. ಓ ಮೈ ಗಾಡ್, ಅಂದ್ರೆ ಶಿಷ್ಯರು ರೊಟ್ಟಿ ಇಲ್ಲ ಅಂತ ಚಿಂತೆ ಮಾಡ್ತಿದ್ರೆ ನಿಜವಾದ ಜೀವದ ರೊಟ್ಟಿ ಅಂದ್ರೆ ಸ್ವತಃ ಯೇಸುವೆ ಅವರ ಜೊತೆ ಅದೇ ದೋಣಿಯಲ್ಲಿದ್ರು. ಎಕ್ಸಾಕ್ಟ್ಲಿ. ಇದೇ ಆ ಘಟನೆಯಲ್ಲಿ ಅಡಗಿರುವ ಅದ್ಭುತವಾದ ಸತ್ಯ.
ಅವರ ಕಣ್ಣು ಮುಂದೆಯೇ ಪರಿಹಾರವಿತ್ತು, ಆಧಾರವಿತ್ತು, ಸಂಪೂರ್ಣ ಭರವಸೆ ಇತ್ತು. ಆದರೆ ಅವರ ಲೌಕಿಕ ಚಿಂತೆಗಳು ಅವರ ಆಧ್ಯಾತ್ಮಿಕ ಕಣ್ಣುಗಳನ್ನು ಸಂಪೂರ್ಣವಾಗಿ ಕುರುಡಾಗಿಸಿದುವು. ಹೌದು, ಈ ದೃಷ್ಟಿಕೋನದಿಂದ ನೋಡಿದಾಗ ಅವರ ಆತಂಕ ಎಷ್ಟು ಆಧಾರರಹಿತ ಮತ್ತು ಬಾಲಿಶವಾಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಈ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇಡೀ ಘಟನೆಯ ಚಿತ್ರಣವೇ ಬದಲಾಗುತ್ತೆ. ನಿಜ. ಹಾಗಾದ್ರೆ ಈ 2000 ವರ್ಷಗಳ ಹಿಂದಿನ ಘಟನೆಯಿಂದ ಇವತ್ತಿನ ನಮ್ಮ ಜೀವನಕ್ಕೆ ಕಲಿಬೇಕಾದ ಪಾಠಗಳೇನು? ಇದು ನಮಗೆ ಹೇಗೆ ಅನ್ವಯಿಸುತ್ತೆ? ಹಲವಾರು ಪಾಠಗಳಿವೆ. ಮೊದಲನೆಯದು, ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ಆಧ್ಯಾತ್ಮಿಕ ಮರೆಗುಳಿತನದ ಬಗ್ಗೆ ಎಚ್ಚರವಾಗಿರುವುದು. ದೇವರು ನಮ್ಮ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು, ನೀಡಿದ ಸಹಾಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಒಂದು ಕೃತಜ್ಞತೆಯ ಡೈರಿ ಬರೆಯುವುದು ಅಥವಾ ನಿಯಮಿತವಾಗಿ ಹಿಂದಿನ ಅನುಗ್ರಹಗಳನ್ನು ನೆನಪಿಸಿಕೊಳ್ಳುವುದು. ಹೌದು, ಅದು ನಮ್ಮ ಇಂದಿನ ಚಿಂತೆಗಳನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಲು ಸಹಾಯ ಮಾಡುತ್ತೆ. ಇದು ನಿಜ. ನಮ್ಮ ಗಮನವನ್ನು ಸಮಸ್ಯೆಯಿಂದ ಈ ಹಿಂದೆ ಸಿಕ್ಕಿರುವ ಪರಿಹಾರಗಳ ಕಡೆಗೆ ತಿರುಗಿಸಿದಾಗ ನಮ್ಮ ಭಯ ಅರ್ಧದಷ್ಟು ಕಡಿಮೆ ಆಗ್ಬಿಡುತ್ತೆ. ಎರಡನೆಯದಾಗಿ, ಇಂದಿನ ಹುಳಿಹಿಟ್ಟುಗಳನ್ನು ಗುರುತಿಸುವುದು. ಓಕೆ. ಫರಿಸಾಯದ ಮತ್ತು ಹೆರೋದನ ಹುಳಿಹಿಟ್ಟು ಇವತ್ತಿಗೂ ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಸುತ್ತ ಇದೆ. ಉದಾಹರಣೆಗೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವ ನಾನೇ ಶ್ರೇಷ್ಠ ಅನ್ನುವ ಕಪಟ ಭಕ್ತಿ, ಇನ್ನೊಬ್ಬರನ್ನು ಕೆಳಗೆ ಮಾಡಿ ಮೇಲೆ ಬರುವ ಅಧಿಕಾರದ ಆಸೆ, ಹಣ ಮತ್ತು ವಸ್ತುವೇ ಜೀವನದ ಗುರಿ ಅನ್ನುವ ಭೋಗದ ಮನಸ್ಥಿತಿ. ಇವೆಲ್ಲವೂ ಇಂದಿನ ಹುಳಿಹಿಟ್ಟುಗಳೇ? ಹೌದು. ಇವು ನಮ್ಮ ಯೋಚನಾಲಹರಿಯನ್ನು ಪ್ರವೇಶಿಸದಂತೆ ನಾವು ಜಾಗೃತರಾಗಿರ್ಬೇಕು. ಅಂದ್ರೆ ನಾವು ಏನನ್ನು ಓದುತ್ತೇವೆ, ಯಾರ ಜೊತೆ ಸಮಯ ಕಳೆಯುತ್ತೇವೆ, ಯಾವ ಮೌಲ್ಯಗಳಿಗೆ ಬೆಲೆ ಕೊಡುತ್ತೇವೆ ಎನ್ನುವುದರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಖಂಡಿತ. ಯಾಕಂದ್ರೆ ಆ ಸಣ್ಣ ವಿಷಯಗಳೇ ನಿಧಾನವಾಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಸರಿ. ಮತ್ತು ಮೂರನೇ ಪಾಠ? ಮೂರನೆಯ, ಬಹುಶಃ ಅತ್ಯಂತ ಮುಖ್ಯವಾದ ಪಾಠ ಅಂದ್ರೆ ನಮ್ಮ ಜೀವನದ ದೋಣಿಯಲ್ಲಿರುವ ಒಂದೇ ರೊಟ್ಟಿಯನ್ನು ಗುರುತಿಸುವುದು. ನಾವೆಲ್ಲರೂ ನಮ್ಮದೇ ಆದ ಜೀವನದ ಪಯಣದಲ್ಲಿ ಇದ್ದೇವೆ. ಈ ಪಯಣದಲ್ಲಿ ಕಷ್ಟಗಳು, ಕೊರತೆಗಳು, ಆತಂಕಗಳು ಬರುತ್ತವೆ. ಸಹಜ. ಆಗ ನಾವು ನನ್ನ ಬಳಿ ರೊಟ್ಟಿ ಇಲ್ಲ ಅಂತ ಚಿಂತಿಸುತ್ತಾ ಕೂರುತ್ತೇವೋ, ಅಥವಾ ನನ್ನ ಜೊತೆ ಜೀವದ ರೊಟ್ಟಿಯಿದೆ, ನನ್ನ ಆಧಾರ ನನ್ನ ಜೊತೆಗೇ ಇದೆ ಎಂಬ ಭರವಸೆಯಲ್ಲಿ ಮುನ್ನಡೆಯುತ್ತೇವೆಯೋ ಎನ್ನುವುದೇ ಪ್ರಶ್ನೆ. ಅದ್ಭುತ. ಅಂದ್ರೆ ನಮ್ಮ ಗಮನವನ್ನು ನಮ್ಮ ಕೊರತೆಗಳಿಂದ ನಮ್ಮ ಜೊತೆಗಿರುವ ದೈವಿಕ ಉಪಸ್ಥಿತಿಯ ಕಡೆಗೆ ಬದಲಾಯಿಸಬೇಕು. ಅದೇ. ನಮ್ಮ ಬಳಿ ಏನು ಇಲ್ಲ ಎನ್ನುವುದಕ್ಕಿಂತ ನಮ್ಮ ಜೊತೆ ಯಾರು ಇದ್ದಾರೆ ಎನ್ನುವುದು ಮುಖ್ಯವಾಗಬೇಕು. ನಿಖರವಾಗಿ. ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆದು ನೋಡಿದ್ರೆ ಆ ಆಧಾರ, ಆ ಭರವಸೆ ನಮ್ಮ ಕಣ್ಣು ಮುಂದೆಯೇ ಇರುವುದು ನಮ್ಗೆ ಕಾಣಿಸುತ್ತದೆ. ಶಿಷ್ಯರಂತೆ ನಾವು ಕುರುಡರಾಗಬೇಕಿಲ್ಲ. ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ, ಮಾರ್ಕನ ಸುವಾರ್ತೆಯಲ್ಲಿನ ಈ ಚಿಕ್ಕ ಸರಳವಾಗಿ ಕಾಣುವ ಘಟನೆ ನಮ್ಮ ದೈನಂದಿನ ಚಿಂತೆಗಳು ಹೇಗೆ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯನ್ನು ಮರೆಮಾಚಬಲ್ಲವು ಎಂಬುದರ ಬಗ್ಗೆ ಒಂದು ಶಕ್ತಿಯುತವಾದ ಎಚ್ಚರಿಕೆ. ಹೌದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮ ಎಲ್ಲಾ ಕೊರತೆಗಳ ಮಧ್ಯೆಯೂ ನಮ್ಮ ಜೊತೆಗೆ ಇರುವ ದೈವಿಕ ಭರವಸೆಯನ್ನು ಗುರುತಿಸಲು ಕಲಿಯಿರಿ ಎಂಬ ಪಾಠವನ್ನು ಹೇಳುತ್ತದೆ. ಹೌದು. ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಖಂಡಿತ. ಯೇಸು ತನ್ನ ಶಿಷ್ಯರಿಗೆ ಕೇಳಿದ ಆ ಕೊನೆಯ ಪ್ರಶ್ನೆ, ಇಷ್ಟಾದರೂ ನಿಮಗಿನ್ನೂ ತಿಳಿವಳಿಕೆ ಇಲ್ಲವೇ ಎಂಬುದು ಅಂದು ದೋಣಿಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆ ಪ್ರಶ್ನೆ ಇಂದಿಗೂ ಈ ಕ್ಷಣದಲ್ಲೂ ನಮ್ಮನ್ನು ಕೇಳಲಾಗುತ್ತಿದೆ. ನಮ್ಮನ್ನು? ಹೌದು. ನಮ್ಮದೇ ಚಿಂತೆಗಳಿಂದ, ನಮ್ಮದೇ ಕೊರತೆಗಳಿಂದ ಸುತ್ತುವರೆದಿರುವ ನಾವು ಇಂದು ಯಾವ ಹುಳಿಹಿಟ್ಟಿನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತಿದ್ದೇವೆ? ಮತ್ತು ಹಾಗೆ ಮಾಡುವಾಗ ನಮ್ಮ ಕಣ್ಣು ಮುಂದೆ ಇರುವ, ನಮ್ಮ ಜೀವನದ ದೋಣಿಯಲ್ಲಿರುವ ಯಾವ ಒಂದೇ ರೊಟ್ಟಿಯನ್ನು, ನಮ್ಮ ಜೀವನದ ನೈಜವಾದ ಆಧಾರವನ್ನು, ಆ ದೈವಿಕ ಭರವಸೆಯನ್ನು ನಾವು ಕಡೆಗಣಿಸುತ್ತಿರಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.